ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಶು ಮೌರ್ಯ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನನ್ನ ಮಗಳ ಬರ್ಡೇ. ಇವತ್ತು ಸಂಡೇ. ಇವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಫಸ್ಟು ಕ್ಲೀನ್ ಮಾಡಿ ಹಬ್ಬದ್ದಾಗಿ 2 ದಿನ ಸಂಡೇ ನನ್ನ ಮಗಳ ಬರ್ಡೇ ಸಿಕ್ಕಿದೆ. ಇವತ್ತು 2ನೇ ವರ್ಷದ ಬರ್ಡೇ. ನಾವು ಸ್ಯಾಟರ್ಡೇ ಹಿಂದಿನ ದಿನವೇ ನಾವು ಊರಿಗೆ ಬಂದಿದ್ವಿ, ಅಮ್ಮನವ್ರಿಗೆ. ಅವ್ರು ಹಬ್ಬ ಮಾಡ್ತಾರೆ, ಕಳಸ ಎಲ್ಲ ಕೂರಿಸಿ. ನಾವು ಮಾಡಿರಲಿಲ್ಲ ಈ ವರ್ಷ. ಹಾಗಾಗಿ ಶುಕ್ರವಾರ ಮನೇಲಿ ಪೂಜೆ ಮಾಡಿ ಸಿಂಪಲ್ಲಾಗಿ ಅಲ್ಲೇ ಉಳ್ಕೊಂಡು ಶನಿವಾರ ನಾವು ಮಾರ್ನಿಂಗ್ ಇಲ್ಲಿ ಬಂದಿದ್ವಿ. ನೆಕ್ಸ್ಟು ಸಂಡೇ ಎದ್ದು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ. ಅವಳು ಫಸ್ಟ್ ಅವಳು ಪೂಜೆ ಆದಮೇಲೆ ನಾನು ಪೂಜೆ ಮಾಡೋದು. ಕೊಡೋದೇ ಇಲ್ಲ ಅವಳು. ಅಮ್ಮ ನಾನು ಕುಂಕುಮ ಎಲ್ಲ ಇಕ್ಕು, ಈ ಕಲರ್ ಇಕ್ಕು ಅಂತ ಎಲ್ಲ ಹಾಕಿಸ್ಕೊಂಡು ಅವಳು ಪೂಜೆ ಮುಗಿಸ್ಬೇಕು. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ, ಪ್ರಿಯಾಪಟ್ಟಣಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಳೆ ಹಾಕ್ಸ್ಕೊಂಡಿದ್ದಾಳೆ. ಅವಳದು ಕಪ್ಪಳೆ ಮನೇಲಿ ಇಲ್ಲೇ ಉಳ್ಕೊಂಡಿತ್ತು, ಅದು ಸಿಕ್ತು. ಅದಕ್ಕೆ ಅದನ್ನೇ ಹಾಕ್ಕೊತೀನಿ ಅಂತ ಹಾಕ್ಕೊಂಡು ತೋರಿಸ್ತಾ ಇದ್ದಾಳೆ, ಅಮ್ಮ ಬಳೆ ಅಂತ. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಸಂಡೇ ಅಲ್ವಾ, ಹರಕೆ ತೀರಿಸೋರು, ಆಮೇಲೆ ಪರ ಎಲ್ಲ ಮಾಡ್ತಾರಲ್ಲ ಅದು, ಮತ್ತು ಕೆಲವರು ನಾಮಕರಣ ಫಂಕ್ಷನ್ ಎಲ್ಲ ಮಾಡ್ತಾರೆ, ಮತ್ತು ಮಡ್ಲಕ್ಕಿ ಕೊಡೋರು ಇರ್ತಾರೆ. ಹಾಗಾಗಿ ತುಂಬಾ ರಶ್ ಇತ್ತು ಜನ. ಅಷ್ಟು ಕ್ಯೂ ರಶ್ಶಲ್ಲಿ ನಮಗಂತೂ ದೇವ್ರ ದರ್ಶನ ತುಂಬಾ ನೀಟಾಗಾಯಿತು. ಹಾಗೆ ನಿಮಗೂ ತೋರಿಸೋಣ ಅಂತ ನನಗೂ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಈಸಿ ಆಯಿತು. ಮುಂದೆ ಫುಲ್ ದೇವ್ರ ಮುಂದೆ ಅಷ್ಟು ಹೋಗಿ ನೀಟಾಗಿ ವೀಡಿಯೋ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು, ನಮ್ಮ ತಾಯಿ ಮನೆಯವರು ಅಂದರೆ ನಮ್ಮೂರು ಪಿರಿಯಾಪಟ್ಟಣದ ಮಶನಿಕಮ್ಮನ ದೇವಸ್ಥಾನ ಇದು. ನೆಕ್ಸ್ಟು ಪೂಜೆ ಮುಗಿಸ್ಕೊಂಡು ನನ್ನ ತಮ್ಮ ಬಿಟ್ಬಿಟ್ಟು ಹೋಗಿದ್ದ. ಸ್ವಲ್ಪ ಸಾಮಾನು ತರಬೇಕಿತ್ತು. ನೀವು ರಶ್ ಇದೆಯಲ್ಲ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿರಿ, ಆಮೇಲೆ ಬರ್ತೀನಿ ಅಂತ ನೆಕ್ಸ್ಟ್ ಕರ್ಕೊಂಬಂದ. ಅಷ್ಟರಲ್ಲಿ ಮೈಸೂರಿಂದ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಬಂದಿದ್ದರು. ಬಂದ ತಕ್ಷಣ ಅವ್ರ ಅಪ್ಪಂಗೆ ತೋರಿಸ್ತಾ ಇದ್ಲು, ಅಪ್ಪ ಇಲ್ಲಿ ಬಳೆ ನೋಡು, ಬಳೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ಕೊಂಡು ಅವ್ರ ಅಪ್ಪನ ಮಾತಾಡಿಸ್ಕೊಂಡು ನೆಕ್ಸ್ಟು ನಾನು ಮೈಸೂರಲ್ಲಿ ಫಂಕ್ಷನಲ್ಲಿ ಎಷ್ಟು ಬ್ಯುಸಿ ಅಂದರೆ ರಾಗಿ ಮಲ್ಟ್ ಮಾಡೋದು, ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದೆಲ್ಲ ಇತ್ತಲ್ಲ. ಹಾಗಾಗಿ ಐಬ್ರೋ ಮಾಡಿಸ್ಕೊಳಕ್ಕೆ ಹೋಗೇ ಇರಲಿಲ್ಲ. ಮತ್ತು ಇನ್ನೂ ಹಂಗೆ ಅಂದ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂತ ಹೋಗಿ ಐಬ್ರೋ ಎಲ್ಲ ಮಾಡಿಸ್ಕೊಂಡ್ಬಂದೆ. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಬಂದಿದ್ದರು. ಕಬಾಬ್ಗೆ ಎಲ್ಲ ಕಲಸೋಣ ಅಂತ ಅಷ್ಟೇ ಎಲ್ಲ ಕಲಸಿಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕಾರ್ನ್ಫ್ಲವರ್ ಮತ್ತು ಕಬಾಬ್ ಪೌಡರು ಮತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಅದಕ್ಕೆ ಫಸ್ಟು ಕಾರ್ನ್ಫ್ಲವರ್ ಹಾಕ್ಕೋತಾ ಇದ್ದೀವಿ. ನೆಕ್ಸ್ಟು ಅದಕ್ಕೆ 2 ಪ್ಯಾಕಷ್ಟು ಕಬಾಬ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಮರ್ತುಬಿಟ್ಟಿದ್ವಿ ಹಾಕೋದನ್ನ. ಹಾಕುವಾಗ ಗಡಿ ಬಿಡಿಲಿ ಎಲ್ಲ ಇದು ಮಾಡ್ತಾಯಿದ್ವಲ್ಲ. ನೆಕ್ಸ್ಟು ಖಾರ ಮಸಾಲೆಗೆ ಅಂತೇಳಿ ಸ್ವಲ್ಪ ಮೊಸರು, ಪುದೀನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ತೊಳೆದು ಅದನ್ನು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀವಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀವಿ ಮತ್ತು 4 ಮೊಟ್ಟೆ ಹಾಕಿದ್ದೀವಿ. ಇಷ್ಟನ್ನು ಹಾಕಿ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂಥೇಳಿ ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಪುದೀನ, ಸಾಂಬಾರು ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಮೆಣಸು, ಚಕ್ಕೆ, ಲವಂಗ, ಗೋಡಂಬಿ, ಇಷ್ಟು ಮೊಸರು ಇಷ್ಟನ್ನು ಹಾಕಿ ಆಡಿಸ್ಬೇಕು. ನೆಕ್ಸ್ಟು ಕಾರ್ನ್ಫ್ಲವರ್ ಹಾಕಬೇಕು. ಕಾರ್ನ್ಫ್ಲವರ್ ಹಾಕಿ ಗರಂ ಮಸಾಲ ಪೌಡ್ರ್ ಮತ್ತು ಸ್ವಲ್ಪ ಹಳದಿ ಪೌಡರ್ ಮತ್ತು 4 ಮೊಟ್ಟೆ ಇಷ್ಟು ಹಾಕಿ ಕಬಾಬ್ಗೆ ನಾವು ಕಲಸಿಡೋಣ ಅಂದ್ಬಿಟ್ಟು ಕಲ್ಸಕ್ಕೆ ರೆಡಿ ಮಾಡ್ತಾಯಿದ್ವಿ. ನನ್ನ ತಮ್ಮ ಎಲ್ಲನೂ ಅದನ್ನು ಕಲ್ಸೋಕ್ಕೆ ನೀಟಾಗಿ ಹೆಲ್ಪ್ ಮಾಡ್ತಾಯಿದ್ದ. ಅವನು ಕ್ಯಾಂಟೀನ್ ಇರೋದ್ರಿಂದ ನಮ್ಮದು ಚಿರು ಟೀ ಕ್ಯಾಂಟೀನ್ ಅಂತಿದೆ. ಅವನು ಕ್ಯಾಂಟೀನ್ ನೋಡಿಕೊಂಡು ಪಾಪ ಬಂದು ಮಧ್ಯೆ ಹೆಲ್ಪ್ ಮಾಡ್ತಾ ಇದ್ದ. ಏನಾದರೂ ಸಾಮಾನು ತಂದು ಕೊಡೋದು, ಏನಾದರೂ ಕೆಲಸ ಮಾಡೋದು, ಆ ಥರ ಬಂದು ಹೆಲ್ಪ್ ಮಾಡ್ತಾಯಿದ್ದ ಅವನು ಸಹ. ನೆಕ್ಸ್ಟು ಚಾಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಖಾರ ಎಲ್ಲ ಆಡಿಸ್ಕೋಬೇಕಲ್ಲ, ಅದಕ್ಕೂ ರೆಡಿ ಮಾಡ್ಕೊತಾ ಇದ್ವಿ. ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಅದನ್ನು ಫ್ರಿಜ್ಗೆ ಇಟ್ಬಿಟ್ಟಿದ್ವಿ ನಾವು, ಸಂಜೆ ಹಾಕೊಳ್ಳೋದ ಅಂದ್ಬಿಟ್ಟು. ನೆಕ್ಸ್ಟು ಗೀ ರೈಸ್ ಮತ್ತು ಚಿಕನ್ ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಯಾಕೆಂದರೆ ಬೆಳಗ್ಗೆ ನಮ್ಮ ಚಿಕ್ಕಮ್ಮನ ಮನೆ ನಮ್ಮ ಮನೆ ಪಕ್ಕನೇ ಇರೋದು. ಅವ್ರ ಮನೆ ಬೆಳಗ್ಗೆನೇ ಬಿರಿಯಾನಿ ಮಾಡಿಬಿಟ್ಟಿದ್ರು ಎಲ್ಲರಿಗೂ ತಿಂಡಿಗೆ ಅಂದ್ಬಿಟ್ಟು. ಇನ್ನು ಮತ್ತೆ ಬಿರಿಯಾನಿ ಮಾಡಿದ್ರೆ ಅದು ಯಾರಿಗೂ ತಿನ್ನೋಕ್ಕಾಗಲ್ಲ ಅಂಥೇಳಿ ಗೀ ರೈಸ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ, ಸಾಂಬಾರು ಸೊಪ್ಪು, ಪುದೀನ, ಮೆಂತ್ಯ ಮತ್ತು ಅರಿಶಿನ ಪುಡಿ ಮತ್ತು ಚಕ್ಕೆ, ಲವಂಗ, ಗೀ ರೈಸ್ ಎಲೆ ಅದೆಲ್ಲ ರೆಡಿ ಮಾಡ್ತಾಯಿದ್ದು. ಮತ್ತು ಇದು ಸಾಂಬಾರು ಸೊಪ್ಪು, ಈರುಳ್ಳಿ ಹಾಕಿ ಇಟ್ಟಿರೋ ಪೇಸ್ಟು, ಇದು ಹಸಿಮೆಣ್ಸಿನ್ಕಾಯಿ, ಬರೀ ಹಸಿಮೆಣ್ಸಿನ್ಕಾಯಿ ಆಡಿಸಿರೋ ಪೇಸ್ಟು, ಅದನ್ನು ರೆಡಿ ಮಾಡ್ತಾಯಿದ್ವಿ. ನೆಕ್ಸ್ಟು ಮೊಸರು ಮತ್ತು ಖಾರದ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ
ಇದೆಲ್ಲ ಚಿಕನ್ ಚಾಪ್ಸ್ಗೆ ಆಡ್ಸೋಕ್ಕೆ ಅಂದ್ಬಿಟ್ಟು ಮೆಣಸು, ಈರುಳ್ಳಿ, ಟೊಮೊಟೊ ಹಾಕಿ ಎಲ್ಲನೂ ಆಡಿಸಿಟ್ಕೊತಾ ಇದ್ವಿ. ಅದು ಮಾಡೋ ಮುಂಚೆಗೆ ಸ್ವಲ್ಪ ಎಲ್ಲರಿಗೂ ಫ್ರೆಶ್ ಅಪ್ ಆಗಲಿ ಅಂದ್ಬಿಟ್ಟು ಎಲ್ಲರಿಗೂ ಟೀ ಮಾಡ್ತಾಯಿದ್ವಿ. ಫಸ್ಟು ಟೀ ಕುಡಿದ್ಬಿಟ್ಟು ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ, ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅಜ್ಜಿನೂ ಕೂಡ ಮಾತಾಡಿಕೊಂಡು ನಮ್ಮ ಅಜ್ಜಿನ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು, ನಮ್ಮ ಚಿಕ್ಕಮ್ಮ, ನನ್ನ ಮಗ ಎಲ್ಲ ತಲೆ ತಿಂತಾ ಇದ್ದರು. ಎಲ್ಲ ಮಾತಾಡಿಕೊಂಡು ನಮ್ಮ ಅಜ್ಜಿನೂ ನಮ್ಮ ಚಾನಲ್ಗೆ ಒಂದು ಪ್ರಮೋಟ್ ಕೊಡ್ತಾ ಇದ್ದಾರೆ ನೋಡಿ. ಹಾಯ್ ಫ್ರೆಂಡ್, ವೆಲ್ಕಮ್ ಯೂಟ್ಯೂಬ್. ನಮ್ಮ ಮಗಳಿಗೆ ಬರ್ತಡೆ ಪಾರ್ಟಿ, ಮೊಮ್ಮಗಳು ಮಗಳು. ಅಜ್ಜಿ ಹೇಳಿದ್ದು ನೋಡಿ, ನಾನು ನಮ್ಮ ಆಂಟಿ ಮಗಳಂತೂ ನಕ್ಕಿದ್ದೀವಿ, ಅಷ್ಟು ನಕ್ಕಿದ್ದೀವಿ. ನೆಕ್ಸ್ಟು ಮೊಟ್ಟೆ ಒಂದು ಸಲ ಬೇಯಿಸ್ಕೊಬಿಡೋಣ, ಆಮೇಲೆ ಅದು ಆರದ ಮೇಲೆ ಇಟ್ಕೊಳಕ್ಕೆ ಸರಿಯಾಗುತ್ತೆ ಅಂತ ಮೊಟ್ಟೆ ಇಟ್ಟಿದ್ವಿ ಬೇಯಿಸೋಕ್ಕೆ. ನೆಕ್ಸ್ಟು ಹಬ್ಬದ ತಿಂಡಿಗಳನ್ನ ಮಧ್ಯ ತಿಂದ್ಕೊಂಡು ಹಾಗೆ ಫನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಸಾಂಬಾರು ಸೊಪ್ಪು, ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಗ್ಗರಣೆಗೆ ನೆಕ್ಸ್ಟು ಅದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಅದಕ್ಕೋಸ್ಕರ ಹಾಗೆ ನಿಮಗೆ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಹಳದಿ ಪೌಡರ್, ಅರಿಶಿನ ಪೌಡರ್ನ ಹಾಕ್ಕೊಂಡು ಒಗ್ಗರಣೆ ಇಡ್ಸ್ಕೊತಾ ಇದ್ದೀವಿ. ನನ್ನ ಮಗಳು, ನಾನು ಮತ್ತು ನಮ್ಮ ಆಂಟಿ ಮಗಳೆಲ್ಲ ವಿಡಿಯೋ ಮಾಡಿಕೊಂಡು ಅಲ್ಲೇ ಮಾತಾಡ್ಕೊಂಡು ನಿಂತಿದ್ವಿ. ನೆಕ್ಸ್ಟು ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಆಡಿಸ್ಕೊಂಡಿರೋ ಅಂತಹ ಆ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಕೂಡ ನಾವು ಹಾಕ್ಕೊತಾ ಇದ್ದೀವಿ. ಚಿಕನ್ ಗೊಜ್ಜಂತೂ ತುಂಬಾ ಗ್ರೇವಿ ಸಖತ್ತಾಗಿರುತ್ತೆ. ನಮ್ಮ ಮಮ್ಮಿ ಅದು ಏನೋ ಖಾರದ ಪುಡಿ ಹುರಿದು ಮಾಡ್ತಾರೆ, ಲಾಸ್ಟಲ್ಲಿ ಇದಕ್ಕೆ ಖಾರನ ಹಾಕ್ತಾರೆ. ಅದು ಕೂಡ ವಿಡಿಯೋ ಇದೆಯೋ ಇಲ್ಲ ಸ್ಕಿಪ್ ಆಗಿದೆಯೋ ಗೊತ್ತಿಲ್ಲ, ತೆಗ್ದಿದ್ವಿ. ನೆಕ್ಸ್ಟು ಇದು ಹೇಳಿದ್ನಲ್ಲ, ಮೊಸರು, ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಖಾರ ಆಡಿಸ್ತೀವಲ್ಲ ಅದು, ಈರುಳ್ಳಿ ಖಾರ ಬೇರೆ, ಟೊಮೊಟೊ ಖಾರ ಬೇರೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸೋಕ್ಕೆ ಹಾಕೊಂಡು ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ ಒಂದು ಕಡೆ ಗೀ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೂ ಕೂಡ ಆಯಿಲ್ನ ಹಾಕಿ ನಮ್ಮ ಆಂಟಿ ಮಗಳೆಲ್ಲ ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ಲು. ನೆಕ್ಸ್ಟು ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಆ ಥರ ಎಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ, ಮಸಾಲೆ ಐಟಮ್, ಗರಂ ಮಸಾಲೆ ಐಟಮ್ ಎಲ್ಲ ಹಾಕಿ ಅದನ್ನು ಕೂಡ ಚೆನ್ನಾಗಿ, ನಾವು ಮನೇಲಿ ಮಾಡ್ಕೊಳ್ಳೋದಾದರೆ ನಾನು ಗೀ ರೈಸ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ತೀನಿ. ನಮ್ಮ ಮಮ್ಮಿ ಇಲ್ಲಿ ಫುಲ್ ಎಣ್ಣೆ ಹಾಕಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ಮೆಂತ್ಯ ಸೊಪ್ಪು, ಸಾಂಬಾರು ಸೊಪ್ಪು ಅದು ಕೂಡ ಸಣ್ಣದಾಗಿ ಕಟ್ ಮಾಡಿರೋಂತಹ ಸೊಪ್ಪುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಇಡಿಸ್ತಾ ಇದ್ದಾರೆ. ಇದಕ್ಕೆ ಆಗಲೇ ಹೇಳ್ದಾಗೆ ನಾನು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ನ ಆಡಿಸಿಟ್ಕೊಂಡಿದ್ವಿ, ಅದನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಅವಳು ನಮ್ಮ ಆಂಟಿ ಮಗಳು ಮಾತಾಡ್ತಾ ಇದ್ದಾಳೆ, ಏನೇನೋ ಫನ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಬಗ್ಗೆ ಅವಳ ಬಗ್ಗೆ ಹೇಳಕ್ಕೆ ಪದಗಳು ಸಿಗ್ತಾಯಿಲ್ಲ. ಏನು ಪದಗಳು ಸಿಗ್ತಾಯಿಲ್ಲ ಅಂದರೆ ವರ್ಣಿಸೋಕ್ಕಾಗ್ತಿಲ್ಲ, ಅವಳು ಬಾಯಿಗೆ ಬರ್ತಾ ಇಲ್ವಾ? ನೆಕ್ಸ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು, ಅಲ್ಲಿ ನನ್ನ ಹತ್ರ ಏನೋ ಅಂದರೆ ವಿಡಿಯೋ ಮಾಡ್ಬೇಕಾದ್ರೆ ಮೈಕ್ ಇರಲಿಲ್ಲ, ನಾವು ತೊಗೊಂಡಿಲ್ಲ ಇನ್ನು. ಅದು ತೊಗೊಂಡಿದ್ದಿದ್ರೆ ಒಬ್ಬರ ಹತ್ರ ಮಾತಾಡಿಸ್ಕೊಂಡು ವಿಡಿಯೋ ಮಾಡೋಕ್ಕೆ ಇನ್ನೂ ಚೆನ್ನಾಗಿರೋದು. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಅದನ್ನು ಹಾಕಿ ಮತ್ತು ಸಾಂಬಾರು ಸೊಪ್ಪೊಂದು ಆಡಿಸ್ಕೊಂಡಿದ್ರಲ್ಲ ಅದನ್ನು ಅಷ್ಟು ಹಾಕಿ ಅಳತೆಗೆ ಅಕ್ಕಿನ ಒಂದು ಅಳತೆ ತೊಗೊಂಡಿದ್ರೆ ಅದಕ್ಕೆ 2 ನೀರು ಹಾಕಬೇಕಲ್ಲ, ಹಾಗಾಗಿ ಅದಕ್ಕೆ ನೀರು ಹಾಕಿ ಮಳ್ಳಗೆ ಬಿಡಬೇಕು ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕಿ, ಇಲ್ಲಿ 3 ಹಿಡಿಯಾಗಷ್ಟು ಇದಕ್ಕೆ ಸಾಲ್ಟ್ನ ಹಾಕ್ತಾಯಿದ್ದಾರೆ. ಹಳ್ಳುಪ್ಪನ್ನ ಹಾಕಿ ಅದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದಾರೆ. ನೆಕ್ಸ್ಟ್ ಚೆನ್ನಾಗಿ ಮಳ್ಳು ಬಂದ ಮೇಲೆ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ಕೆಳಗಡೆ ಅಂಟಿಡಿಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಅದನ್ನು ತಿರುವಾಕಬೇಕು. ನೆಕ್ಸ್ಟು ನಮ್ಮ ಆಂಟಿ ಮನೆಗೆ ಬಂದ್ವಿ ನಾವು, ಯಾಕೆಂದರೆ ಬಲೂನ್ ಮತ್ತು ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಆಂಟಿ ಮನೆ ಮೇಲೇ ಅವ್ರದ್ದು ಫಂಕ್ಷನ್ ಹಾಲ್ ಇದೆ ಅವ್ರದ್ದು, ಹಾಗಾಗಿ ಅಲ್ಲೇ ಮಾಡೋಣ, ಕೇಕ್ ಕಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಇಲ್ಲೇ ಇದ್ದೀವಲ್ಲ, ಮತ್ತು ಡೆಕೋರೇಷನ್ ಐಟಮ್ಸ್ ಎಲ್ಲ ಇದೆ, ಬನ್ನಿ ಇಲ್ಲೇ ಮಾಡ್ಕೊಳ್ಳೋಣ ಅಂತ ನಮ್ಮ ಆಂಟಿ ಮಗ ನಮ್ಮ ತಮ್ಮ ಹೇಳ್ದ. ಹಾಗಾಗಿ ಸ್ವಲ್ಪ ಬಲೂನ್ ತರಿಸಿ ಅದಕ್ಕೆ ಡೆಕೋರೇಷನ್ ಮಾಡೋಣ ಅಂತ. ಹೆಂಗೆ ಅಂದರೆ ಅವ್ರದ್ದೇ ಒಂದೊಂದು ಪ್ಲ್ಯಾನ್ ಇತ್ತು, ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಏನೇನೋ ತಲೆ ಕೆಡಿಸ್ಕೊಂಡು ಗಜಿಬಿಜಿ ಮಾಡಿ ಹೆಂಗೆಂಗೋ ಐಡಿಯಾ ಮಾಡ್ತಾರೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ. ಓವರಾಲ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಈ ಥರ ಕಟ್ಟೋಣ ಬಲೂನ್ನ, ಇಲ್ಲ ಹೀಗೆ ಕಟ್ಟೋಣ ಅಂತ ಹೇಳಿ ಪ್ರಿಪ್ರೇಷನ್ ಮಾಡ್ತಾಯಿದ್ರು.
ಅದ್ರ ಜೊತೆ ನಮ್ಮ ಮಕ್ಕಳು ಕೂಡ ಅಲ್ಲಿ ಫುಲ್ ಹಾಲಲ್ವದು, ಫುಲ್ ಹಾಲಲ್ಲಿ ಇಬ್ಬರು ಆಟ ಆಡ್ಕೊಂಡು ಬಲೂನೆಲ್ಲನೂ ಇದು ಮಾಡ್ಕೊಂಡು ನಾವು ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಿರಲಿಲ್ಲ. ಯಾಕೆಂದರೆ ಸಿಂಪಲಾಗಿ ಹಾಗೆ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನಾಗಿದ್ವಿ. ಹಬ್ಬಕ್ಕೆ ಬಂದಿದ್ವಲ್ಲ ಮನೇಲೇ ಅಂತ. ನಮ್ಮ ಆಂಟಿ ಮನೆ ಪಕ್ಕದಲ್ಲೇ ಅಲ್ವಾ, ಅವ್ರದ್ದು ಫಂಕ್ಷನಲ್ಲಿ ಇತ್ತಲ್ಲ, ಸುಮ್ಮನೆ ಅಲ್ಲಿ ಯಾಕೆ ಮಾಡ್ಕೊಳ್ಳೋದು, ಬಾ ಇಲ್ಲೇ ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ಇದೆ, ಎಲ್ಲ ನಾವು ಮಕ್ಕಳೆಲ್ಲ ಇಲ್ಲೇ ಇದ್ದೀವಿ, ಮತ್ತು ಹಾಲ್ ಕೂಡ ದೊಡ್ಡದಾಗಿದೆ, ಎಲ್ಲ ಕೇಕ್ ಕಟ್ ಮಾಡ್ಕೊಂಡು ಮಾತಾಡ್ಕೊಂಡು ಫನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಇಲ್ಲೇ ಮಾಡೋಣ ಅಂತ ಅಂದರು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ನೆಕ್ಸ್ಟು ನಮ್ಮ ಬೇಬಿನ ರೆಡಿ ಮಾಡಾಯಿತು. ನಮ್ಮ ಬರ್ಡೇ ಬೇಬಿ ಡ್ರೆಸ್ ಇದು ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಸಿಂಪಲಾಗಿ ಇವತ್ತಿನ ಬ್ಲಾಗ್ ಸಿಂಪಲಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಸಿಂಪಲ್ ಬರ್ಡೇ ಮಾಡ್ಕೊಳ್ಳೋಣ ಅಂತಿದ್ದಿದ್ದು. ಬಟ್ ಅದು ನೋಡೋಕ್ಕೆ ನಿಮಗೆ ಗ್ರ್ಯಾಂಡಾಗಿ ಥರ ಕಾಣಿಸ್ತಾ ಇರ್ಬೋದು, ಏನು ಇಷ್ಟು ಗ್ರ್ಯಾಂಡಾಗಿ ಮಾಡ್ಕೊತಾ ಇದ್ದಾರೆ, ಯಾರಿಗೂ ಹೇಳಿಲ್ವಲ್ಲ ಅಂತ. ಏಕೆಂದರೆ ನಾವು ನಾಮಕರಣ ಮತ್ತು ಫಸ್ಟ್ ಇಯರ್ ಬರ್ಡೇ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ವಿ. ಈ ವರ್ಷ ನಮ್ಮ ಮಾವ ಇರಲಿಲ್ವಲ್ಲ, ಹಾಗಾಗಿ ನಮಗೆ ಮಾಡ್ಕೋಬೇಕು ಅಂತ ಅಷ್ಟೊಂದೇನು ಖುಷಿ ಇರಲಿಲ್ಲ. ಸಿಂಪಲಾಗಿ ಮಾಡ್ಕೊಳ್ಳೋಣ, ಊರಿಂದ ಹಬ್ಬಕ್ಕೆ ಇಲ್ಲಿಗೆ ಬಂದಿದ್ವಲ್ಲ, ಹಾಗಾಗಿ ಇಲ್ಲೇ ಸುಮ್ಮನೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಅದು ಯಾವಾಗಲೂ ಹಂಗೇನೆ, ಅವಳಿಗೆ ಯಾವಾಗಲೂ ನಾನೇನು ಅಂದ್ಕೊಳ್ಳೋದೇ ಇಲ್ಲ, ಯಾವಾಗಲೂ ಸಿಂಪಲಾಗಿರೋಣ ಅಂದ್ಕೊಂಡಿರ್ತೀನಿ, ಅದೇನೋ ಆಗುತ್ತೆ. ಅವಳಿಗೇನು ಅಂದ್ಕೊಳ್ದೇ ಪ್ಲ್ಯಾನೇ ಇಲ್ದೇ ಆಗುತ್ತೆ. ಇದು ಪ್ಲ್ಯಾನೇ ಇಲ್ದೇ ಆಗಿರೋ ಬರ್ಡೇ, ಅದು ಇಷ್ಟು ಡೆಕೋರೇಷನ್ ಆಗಿ ಫಂಕ್ಷನ್ ಹಾಲಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಆಯಿತು. ನನ್ನ ಮಗ ನನ್ನ ಮಗಳೆಲ್ಲ ತುಂಬಾ ಖುಷಿಪಟ್ಟರು. ಅವ್ರ ಖುಷಿನೇ ಅಲ್ವಾ ನಮಗೂ ಬೇಕಾಗಿರೋದು. ಇದಂತೂ ನನ್ನ ಪ್ಲ್ಯಾನ್ ಅಲ್ಲವೇ ಅಲ್ಲ. ಇಷ್ಟು ನೀಟಾಗಿ, ಇಷ್ಟು ಕ್ಲೀನಾಗಿ, ಇಷ್ಟು ಚೆನ್ನಾಗಾಗುತ್ತೆ ಸಿಂಪಲ್ ಬರ್ಡೇ ಆದ್ರೂ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಚೆನ್ನಾಗಾಯಿತು. ನಮ್ಮ ಆಂಟಿ ಮಕ್ಕಳು, ನನ್ನ ತಮ್ಮಂದಿರು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ನಿಂತು ಇಷ್ಟು ಸಿಂಪಲ್ ಬರ್ಡೇನ ಇಷ್ಟು ಚೆನ್ನಾಗಿ ಆಗೋ ಹಾಗೆ ಮಾಡಿದ್ರು ನಮ್ಮ ಆಂಟಿ ಫಂಕ್ಷನ್ ಹಾಲ್ನಲ್ಲಿ. ಮತ್ತು ನಮ್ಮಮ್ಮ ಎಲ್ಲ ಅಡುಗೆ ಎಲ್ಲ ಮಾಡಿದ್ರು. ನಮ್ಮ ಆಂಟಿ ಮಕ್ಕಳು ಎಲ್ಲ ಕ್ಲೀನ್ ಮಾಡೋದು, ಬಲೂನ್ ಕಟ್ಟೋದು, ಇನ್ನೆಲ್ಲ ಅಡುಗೆಗೆ ಏನಾದರೂ ಹೆಲ್ಪ್ ಮಾಡೋದು ಎಲ್ಲ ಮಾಡಿ ಒಂಥರ ಫ್ಯಾಮಿಲಿ ಎಲ್ಲ ಕೂತು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಕೇಕ್ ಕಟ್ ಮಾಡಿ ಎಲ್ಲರೂ ಫೋಟೋ ತಗೊಂಡು ವಿಡಿಯೋ ಮಾಡಿಕೊಂಡು ನನ್ನ ಮಗಳಿಗೆ ಹೆಂಗೆ ಅಂದರೆ ಅವಳಿಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ, ಅವಳಿಗೆ ಖಾರ ಅಂದರೆ ತುಂಬ ಇಷ್ಟ. ಅವಳಿಗೆ ಎಲ್ಲ ಬಂದು ಕೇಕ್ ತಿನ್ನಿಸ್ತಾಯಿದ್ರಲ್ಲ, ಅದು ಸ್ವಲ್ಪ ಕ್ರೀಮು ಎಲ್ಲ ಅವಳಿಗೊಂಥರ ಹಿಂಸೆ ಅನ್ನಿಸ್ತಾಯಿತ್ತು. ಕ್ರೀಮು ಕೇಕೆಲ್ಲ ಅವಳಿಗೆ ಸ್ವೀಟೆಲ್ಲ ಸ್ವಲ್ಪ ಫಸ್ಟು ಟೇಸ್ಟ್ ಮಾಡಿಬಿಟ್ಲು. ಫಸ್ಟ್ ನಾನು ತಿನ್ನಿಸುವಾಗ ಟೇಸ್ಟ್ ಮಾಡಿಬಿಟ್ಲು. ನೆಕ್ಸ್ಟ್ ಅದನ್ನು ಬೇರೆಯವರೆಲ್ಲ ತಿನ್ಸೋಕ್ಕೆ ಬರ್ತಾಯಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು ಅವಳು. ನಂಗೆ ಅದು ಬೇಡ, ಅದು ಸ್ವೀಟು ಒಂಥರ ಕ್ರೀಮಿ ಒಂಥರ ಇದು ಅಂದ್ಬಿಟ್ಟು, ಬೇಡ ನಂಗೆ ಇಷ್ಟೇ ಸಾಕು, ತಿನ್ನಿಸ್ಬೇಡಿ ಅಂತ ಆಟ ಮಾಡ್ತಾಯಿದ್ಲು ಅವಳು. ಅಳ್ತಾಯಿದ್ಲು. ಬಾಯಿಗೆ ಬಂದರೆ ಬೇಡ ಅನ್ನೋಳು. ಆಮೇಲೆ ನೀನು ತಿನ್ನಿಸು ಪಪ್ಪು ಅಂದರೆ ನಾನು ತಿನ್ನಿಸಲ್ಲ ಅಂತ ಹಠ ಮಾಡ್ತಾಯಿದ್ಲು. ಈ ಬರ್ಡೇ ದಿನ ಏನಾದ್ರು ಫಂಕ್ಷನ್ ದಿನವೇ ಜಾಸ್ತಿ ಅಲ್ವಾ ಮಕ್ಕಳು ಹಠ ಮಾಡೋದು, ಚಂಡಿ ಮಾಡೋದು. ನನ್ನ ಮಗಳು ಅಂತೂ ಬೆಳಗ್ಗೆಯಿಂದ ಬರ್ಡೇ ಮುಗಿಯೋವರೆಗೂ ಕೈಯೇ ಬಿಟ್ಟಿಲ್ಲ. ಅಲ್ಲಿ ಬಲೂನ್ ಇದ್ದಾಗ ಅಷ್ಟು ಆಟ ಆಡೋದು ಬಿಟ್ಟರೆ ಅವಳು ಅಮ್ಮ 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 ಅಂತ ನನ್ನ ಹಿಂದೆನೇ ಸುತ್ತುತ್ತಾ ಇದ್ಲು ಅವಳು. ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ಲು ನನಗೆ ಬರ್ಡೇ ದಿನ. ನನಗೆ ಬರ್ಡೇ ದಿನ ಫಂಕ್ಷನಲ್ಲಿ ಯಾಕಪ್ಪ ಇಷ್ಟು ಮಕ್ಕಳು ಚಂಡಿ ಹಿಡಿತಾರೆ, ಹಠ ಮಾಡ್ತಾರೆ ಅಂತ ಅನಿಸ್ಬಿಟ್ಟಿತ್ತು. ಅವಳಿಗೆ ಕಂಫರ್ಟ್ ಆಗಂಗೆ ಫ್ರೀಯಾಗಿ ಅವಳಿಗೆ ಹೆಂಗೆ ಒಪ್ಪುತ್ತೆ ಹಂಗೆ ಬಟ್ಟೆ ಇಕ್ಕೋತಾ ಇದ್ಲು. ಇವತ್ತೊಂದು ಸ್ವಲ್ಪ ಸ್ಪೆಷಲಾಗಿ ಬಳೆ ಎಲ್ಲ ಹಾಕಿ ಫ್ರಾಕ್ ಎಲ್ಲ ಹಾಕ್ಕೊಂಡಿದ್ದಾಳಲ್ಲ, ಅವಳಿಗೊಂಥರ ಹಿಂಸೆ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇಗ ಹೋಗಿ ಬಟ್ಟೆ ಚೇಂಜ್ ಮಾಡಿಬಿಟ್ವಿ ಕೇಕ್ ಕಟ್ ಮಾಡಿಸಿದ್ಮೇಲೆ. ನೆಕ್ಸ್ಟು ಅದೇ ಊಟಕ್ಕೆ ಎಲ್ಲ ಗೀ ರೈಸು, ಮೊಟ್ಟೆ ಕಬಾಬ್, ಚಿಕನ್ ಚಾಪ್ಸ್ ಎಲ್ಲ ಮಾಡಿದ್ವಿ. ಅದಪ್ಪ ಬರೋದು ಲೇಟಾಗಿತ್ತು. ಅವರು ಕೂಡ ಬಂದರು, ಅವ್ರಿಗೂ ಕೇಕ್ ತಿನ್ನಿಸ್ತಾ ಇದ್ಲು. ನೆಕ್ಸ್ಟು ಎಲ್ಲರೂ ಫೋಟೋ ಎಲ್ಲ ತೊಗೊಂಡು ಆಮೇಲೆ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು ನಮ್ಮ ಆಂಟಿ ಮಕ್ಕಳೆಲ್ಲ. ರೀಲ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಇನ್ನೆಲ್ಲ ಊಟ ಮುಗಿಸಿ ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಲ್ರೆಡಿ ಲೇಟ್ ಆಗಿತ್ತು, ಎಲ್ಲ ಆಫೀಸ್ಗೆ, ಸ್ಕೂಲ್ಗೆ, ಕಾಲೇಜ್ಗೆ ಹೋಗಬೇಕು ಅಂತ ಹೋಗಿ ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಶು ಮೌರ್ಯ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.